ಬ್ಯಾಚುಲರ್ ಪಾರ್ಟಿಗೆ ಹೋಗಿದ್ದವರ ದುರಂತ ಅಂತ್ಯ. ಮುಂದಿನ ತಿಂಗಳು ಮದುವೆ ನಿಗದಿಯಾಗಿರುತ್ತೆ. ಅದಕ್ಕೆ ಬ್ಯಾಚುಲರೇಟ್ ಪಾರ್ಟಿಗೆ ಅಂತ ಗೋಕರ್ಣಕ್ಕೆ ಹೊರಟಿರ್ತಾರೆ. ಗಾಯಾಳು ಮಂಜುನಾಥ್ ಮದುವೆ ಫಿಕ್ಸ್ ಆಗಿರುತ್ತೆ. ಇದರ ಬಗ್ಗೆ ಸಹೋದರ ದಿಲೀಪ್ ಮಾಹಿತಿ ಕೊಟ್ಟಿದ್ದಾರೆ. ಬ್ಯಾಚುಲರ್ ಪಾರ್ಟಿಗೆ ಹೋಗುವಾಗ ನಿನ್ನೆ ಅಪಘಾತ ಆಗಿದೆ. ನನ್ನ ಸಹೋದರ ಮಂಜುನಾಥ್ ಭಾಗಶಃ ಸುಟ್ಟು ಹೋಗಿದ್ದಾನೆ ಅಂದಿದ್ದಾರೆ. ಮಂಜುನಾಥ್, ದಿಲೀಪ್ ಹಾಗೂ ಶಶಾಂಕ್ ವಿಕ್ಟೋರಿಯಾಗೆ ಶಿಫ್ಟ್ ಆಗಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಎರಡೂ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಅಪಘಾತದ ಸಂದರ್ಭದ ದೃಶ್ಯ, ಅಪಘಾತದ ನಂತರದ ದೃಶ್ಯ. ಇಡೀ ಬಸ್ ಹೊತ್ತಿ ಉರಿದಿದೆ. ಕಂಟೈನರ್ ಲಾರಿಯ ಮುಂಭಾಗ ದಗದಗಿಸಿದೆ. ಅದರಲ್ಲೇ ಚಾಲಕ ಸುಟ್ಟು ಕರಕಲಾಗಿದ್ದಾನೆ. ಆತ ಜೀವ ಉಳಿಯೋದಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನೀವು ನೋಡ್ತಾ ಇರೋ ಫೋಟೋ ಮಂಜುನಾಥ್. ಇದೇ ಮಂಜುನಾಥ್ಗೆ ಮದುವೆ ಫಿಕ್ಸ್ ಆಗಿದೆ. ಮುಂದಿನ ತಿಂಗಳು ಮದುವೆ. ಬ್ಯಾಚುಲರೇಟ್ ಪಾರ್ಟಿ ಮಾಡೋಣ ಅಂತ ಗೋಕರ್ಣಕ್ಕೆ ಹೊರಟಿದ್ರು ಮಂಜುನಾಥ್ ಮತ್ತು ತಂಡ. 23% ದೇಹದ ಭಾಗ ಸುಟ್ಟಿದೆ. ಮಾಹಿತಿ ಪ್ರಕಾರ ಬೆನ್ನು ಮತ್ತು ಕಿಡ್ನಿ ಭಾಗದಲ್ಲಿ ಸುಟ್ಟಿದೆ. ಕಾಲಿಗೆ ಏಟಾಗಿದೆ ಅಂತ ಸಹೋದರ ದಿಲೀಪ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾತಾಡುವಾಗ ಮಾಹಿತಿ ಹಂಚಿಕೊಂಡಿದ್ದಾರೆ. ಕಾಲಿನಲ್ಲೂ ಸುಟ್ಟ ಗಾಯಗಳಿವೆ. ಬೆನ್ನು ಮತ್ತು ಪಕ್ಕೆಯ ಭಾಗದಲ್ಲಿ ಹೆಚ್ಚು ಸುಟ್ಟಿವೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ. ಮದುವೆ ಖುಷಿಯಲ್ಲಿದ್ದ ಮಂಜುನಾಥ್ ಗೋಕರ್ಣದಲ್ಲಿ ಸ್ನೇಹಿತರೊಂದಿಗೆ ಪಾರ್ಟಿ ಮಾಡೋದಕ್ಕೆ, ಬ್ಯಾಚುಲರೇಟ್ ಪಾರ್ಟಿ, ಸ್ನೇಹಿತರ ಜೊತೆ ಮಂಜುನಾಥ್ ಹೊರಟಿದ್ದು ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಇದೇ ಮಂಜುನಾಥ್ ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋದು. 23% ಬರ್ನ್ಟ್ ಮಾರ್ಕ್ಸ್ ಇವೆ, ಸುಟ್ಟ ಗಾಯಗಳಿವೆ. ಚಿತ್ರದುರ್ಗ ನಡೆದಂತಹ ಘನಘೋರ ದುರಂತದಲ್ಲಿ ಮಂಜುನಾಥ್ ಅನ್ನೋರಿಗೂ ಕೂಡ ಗಂಭೀರ ಗಾಯಗಳಾಗಿದ್ದು ಏನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡುವಂತಹ ಕೆಲಸ ಮಾಡಲಾಗ್ತದೆ. ನನ್ನ ಜೊತೆಗೆ ಮಾತಾಡೋಕ್ಕೆ ಸ್ವತಃ ಮಂಜುನಾಥರ ಸಹೋದರ ಆಗಿರುವಂತಹ ದಿಲೀಪ್ ಅವರೇ, ಮಂಜುನಾಥರ ಪರಿಸ್ಥಿತಿ ಹೇಗಿದೆ ಈಗ? ಎಷ್ಟು % ಗಾಯ ಸುಟ್ಟೋಗಿದೆ ಅವರಿಗೆ? ಅವ್ರಿಗೆ ಕಾಲೆಲ್ಲ 3rd ಡಿಗ್ರಿ ಡ್ಯಾಮೇಜ್ ಆಗಿದೆ, ಬರ್ನಿಂಗ್ ಆಗಿದೆ, ಟ್ರೀಟ್ಮೆಂಟ್ ಮಾಡಿದ್ದಾರೆ. ಸೊ ಮಿಕ್ಕಿದ್ದು ಕಸಿನ್ಸ್ ಎಲ್ಲ ಹೋಗಿದ್ರು, ಏನಾಗಿದೆ ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ. ಎಷ್ಟು ಜನ ಹೋಗಿದ್ರು ಸರ್? ಎಲ್ಲ ಅವರೊಂದು 6 to 8 ಮೆಂಬರ್ಸ್ ಹೋಗಿದ್ರು. ಸೊ ಇನ್ನು ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿಲ್ಲ. ಅದರಲ್ಲಿ ಡೆತ್ತು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಬ್ಬರೇನೋ ಡೆತ್ ಆಗಿದೆ, ಮಗು ಕೂಡ ಇತ್ತು, ಮಗುದಿನ ಬಾಡಿ ಸಿಕ್ಕಿಲ್ಲ ಅಂತ ಅವರೇ. ಸೊ ಇನ್ನೂ ಏನೋ ಅಪ್ಡೇಟ್ ಗೊತ್ತಿಲ್ಲ. ಯಾಕೆ ಎಲ್ಲಿ ಹೋಗ್ತಾ ಇದ್ರು ಎಲ್ಲರೂ ಕೂಡ? ಎಲ್ಲಿಯವರು ಎಲ್ಲ ಮೂಲತಃ ಯಾಕೆ ಉದ್ದೇಶಕ್ಕೆ ಹೋಗ್ತಾ ಇದ್ರು? ಅಲ್ಲಿ ಎಲ್ಲ ಇಲ್ಲಿ ಮಾವಳ್ಳಿ ಕಬ್ಬನ್ಪೇಟೆಯಲ್ಲಿ ಇರೋದು. ಒಂದು ಬ್ಯಾಚುಲರ್ ಪಾರ್ಟಿ ಅಂತ ಏನೋ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ. ಅದು ಅವ್ರದ್ದು ಒಬ್ರದ್ದು ಮದುವೆ ಇತ್ತು, ಇನ್ನೊಂದು 2 months ಇರ್ಬೋದು. ಸೊ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ನಾನು ಅವ್ರ ಫ್ರೆಂಡ್ಸ್ ಎಲ್ಲ ಹೋಗಿರೋದು, ನನಗೇನು ಡೀಟೇಲ್ಸ್ ಗೊತ್ತಿಲ್ಲ. ಹೇಗಿದೆ ಸರ್ ಕಂಡೀಷನ್ ಇವಾಗ ಅವನಿಗೆ ಮಾತ್ರ 3rd ಡಿಗ್ರಿ ಡ್ಯಾಮೇಜ್ ಆಗಿದೆ ಅಷ್ಟೇ. ಸೊ ಇವ್ರಿಗೆಲ್ಲ ಅವ್ರಿಗಿನ್ನ ಕಸಿನ್ಸ್ಗೆಲ್ಲ ಏನಾಗಿದೆ ಇನ್ನೂ ಗೊತ್ತಿಲ್ಲ, ಅಪ್ಡೇಟ್ ಬಂದಿಲ್ಲ ಇನ್ನು ಸರ್. ಸೊ ಇದಿಷ್ಟು ದಿಲೀಪ್ ಅವರ ಮಾತು. ಅಂದರೆ ಈಗಾಗಲೇ ಮಂಜುನಾಥ್ ಅವರೆಲ್ಲರೂ ಕೂಡ ಬ್ಯಾಚುಲರ್ ಪಾರ್ಟಿಗೆ ಹೋಗ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಈ ದುರಂತ ನಡೆದಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಯುವ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.